ಸ್ನೇಹಿತರೆ ನಮಸ್ಕಾರ. ಮಾತು ಒಂದು ಅರ್ಥ ನೀಡಿದರೆ ಮೌನ ನಾನಾ ಅರ್ಥಗಳನ್ನು ನೀಡಬಲ್ಲದು ಅಂತ ಯಾರೇಳಿರೋದು? ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂದ್ರೆ ನಾನೇ. ಯಾಕೆ ಅಂದ್ರೆ ನನಗೂ ವೈಯಕ್ತಿಕವಾಗಿ ಅನುಭವ ಬಂತು. ಮಾತಾಡ್ಬಿಟ್ರೆ ನಾನು ಏನು ಹೇಳ್ತೀನಿ ಒಂದೇ ಒಂದು ಅರ್ಥ ಕೊಡ್ತದೆ, ಕರೆಕ್ಟಾ? ಆದರೆ ಈ ಮೌನ ಎಂಬನ್ನುವಂಥದ್ದು ಸುಮ್ಮನೆ ಇದ್ದುಬಿಟ್ರೆ ನನಗೆ ನಾನಾ ಅರ್ಥ ಕೊಡ್ತದೆ ಅಂತ. ಈಗ ಮಾಲ್ತಿ ಟೀಚರ್ನ ಫಸ್ಟ್ ಕೇಳ್ತಾನೆ, ಎಸ್ ಮೇಡಮ್, ಈ ವಿಚಾರ ಹೇಗೆ ಅನ್ನಿಸ್ತದೆ? ನಮಸ್ತೆ ಸರ್. ಈ ವಿಚಾರ ತುಂಬಾ ಚೆನ್ನಾಗಿದೆ ಸರ್. ಮಾತು ಒಂದರ್ಥ, ನಾವೇನ್ ಹೇಳ್ತೀವೋ ಅದನ್ನ ನೇರವಾಗಿ ಆ ಒಂದು ಕೇಳುಗನಿಗೆ ಅದೇ ಅರ್ಥವನ್ನ ಕೊಡುತ್ತೆ. ಅದೇ ಮೌನವಾದ್ರೆ, ನಾವು ಒಂದು ದುಃಖದ ಸಂಗತಿಯಲ್ಲಾಗಲಿ ಅಥವಾ ನಮಗೆ ಇಷ್ಟವಾಗಿರುವಂತ ಸಂದರ್ಭಗಳಲ್ಲಾಗ್ಲಿ ನಮ್ಗೆ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಂತದ್ದು ಅವರಿಗೆ ಇಷ್ಟ ಆಗಲ್ಲ ಅನ್ನುವಂತ ಮನವರಿಕೆ ಆದಾಗ ನಾವು ಮೌನವನ್ನ ತಾಳ್ತೇವೆ. ಮೌನವನ್ನ ತಾಳದಾಗ ಏನಾಗುತ್ತೆ, ಅಲ್ಲಿರುವವರಿಗೆ ನಮ್ಮ ಒಂದು ಮೌನ ಹಲವಾರು ಅರ್ಥಗಳನ್ನ ಕೊಡುತ್ತೆ. ನಾವು ಮನಸ್ಸಲ್ಲಿ ನಾವು ಯೋಚನೆ ಮಾಡ್ತಿರುವಂತ ಯೋಚನೆ ಅದು ಯಾವ ದಿಕ್ಕಿನಲ್ಲಿದೆ, ಆ ಒಂದು ಸಂದರ್ಭಕ್ಕೆ ನಾವು ಏನು ಯೋಚನೆ ಮಾಡ್ತಿದೀವಿ ಅದಕ್ಕೆ ಸಮ್ಮತಿಯನ್ನ ತೋರಿಸ್ತಿದೀವಾ, ಅಥವಾ ಆ ವಿಚಾರವಾಗಿ ಧನಾತ್ಮಕ ಆಲೋಚನೆಯನ್ನ ಹೊಂದಿದ್ದೇವಾ ಅಥವಾ ಋಣಾತ್ಮಕ ಆಲೋಚನೆಯನ್ನ ಹೊಂದಿದ್ದೇವಾ ಅನ್ನುವಂಥದ್ದು ಸಂಪೂರ್ಣ ಒಂದು ಇದು ಕಲ್ಪನೆಯನ್ನ ಕೇಳುಗನಿಗೆ ಅಥವಾ ಆ ಸಂದರ್ಭದಲ್ಲಿರುವಂತ ವ್ಯಕ್ತಿಗೆ ಕೊಡುವುದಿಲ್ಲ. ಆದ್ರೂ ಮೌನ ಅನ್ನುವಂಥದ್ದು ಒಂದು ಶಕ್ತಿ ಅಂತ ಹೇಳ್ತೀವಿ. ಮಾತು ಬಂಗಾರ, ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಹೇಳುವ ರೀತಿಯಲ್ಲಿ ಕೆಲವು ಟೈಮಲ್ಲಿ ನಾವು ಮೌನವಾಗಿರುವಂತದ್ದು ಹೆಚ್ಚಿನ ಬೆಲೆಯನ್ನ ನಮ್ಗೆ ತಂದ್ಕೊಡುತ್ತೆ, ಮತ್ತೆ ಹೆಚ್ಚಿನ ಶತ್ರುಗಳನ್ನ ನಮ್ಗೆ ಉಂಟಾಗದೆ ಇರೋ ರೀತಿಯಲ್ಲಿ ಮಾಡುತ್ತೆ. ನಾವು ಮೌನವಾಗಿ ಇದ್ದಾಗ ನಮ್ಗೆ ಶತ್ರುಗಳು ಕಡಿಮೆ ಆಗ್ತಾರೆ, ಮತ್ತೆ ನಮ್ಗೆ ಒಂದು ಘನತೆಯನ್ನ ಒಂದು ಕೆಲವು ಟೈಮಲ್ಲಿ ತೆಗೆದುಕೊಂಡ್ಬರುತ್ತೆ. ಹೆಚ್ಚು ಹೆಚ್ಚು ಮಾತನಾಡ್ತಾ ಇರುವಂತದ್ದು ಒಂದು ಶಕ್ತಿ ಆದ್ರೆ, ಮೌನವಾಗಿರುವಂತದ್ದು ಅದರ ಎರಡರಷ್ಟು ಶಕ್ತಿ ಆಗತ್ತೆ. ಎಲ್ಲಿ ನಾವು ಮಾತನಾಡಬೇಕು ಅಲ್ಲಿ ಮಾತನಾಡಬೇಕು, ಎಲ್ಲಿ ನಾವು ಮೌನವಾಗಿರಬೇಕು ಅಲ್ಲಿ ಮೌನವಾಗಿರಬೇಕು, ಎಲ್ಲಿ ನಮ್ಮ ಮೌನವನ್ನ ಆಚರಿಸಬೇಕು, ಎಲ್ಲಿ ನಮ್ಮ ಮಾತುಗಾರಿಕೆಯ ಚಾಕಚಕತೆಯನ್ನ ತೋರಿಸಬೇಕು ಅಂತ ಅರಿತವನು ಜ್ಞಾನಿ ಅಥವಾ ಮಹಾಜ್ಞಾನಿ ಆಗ್ತಾನೆ ಅನ್ಕೊಂತೀನಿ. ಈ ಒಂದು ವಿಷಯವನ್ನ ಆಯ್ಕೆ ಮಾಡಿರೋದು ನಂಗೆ ತುಂಬಾ ಖುಷಿ ಆಯ್ತು ಸರ್. ಈ ವಿಷಯವಾಗಿ ನಮ್ಮ ಒಂದು ನಾನು ಆಲೋಚನೆ ಮಾಡುವಂತ ಒಂದು ಸಂದರ್ಭವನ್ನ ಒದಗಿಸಿ ಕೊಟ್ರಿ, ಒಂದೆರಡು ವಿಚಾರವನ್ನ ತಿಳಿಸುವಂತ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ರಿ. ಥ್ಯಾಂಕ್ ಯು ಜೆ ಪಿ ಸರ್. ಓಕೆ, ಧನ್ಯವಾದ, ನಮಸ್ಕಾರ. ಈಗ ಕಟ್ಟೆ ರಿಸ್ವಾಮಿ ಇದ್ದಾರೆ, 76 ವೆಂಕಟಾಪುರ ಅಂತ ಅವ್ರ ಊರು. ಎಸ್ ಕಟ್ಟೆ. ಸರ್ ನಮಸ್ತೆ ಎಲ್ರಿಗೂ. ಮಾತು ಒಂದು ಅರ್ಥ ನೀಡಿದರೆ ಮೌನ ನಾನಾ ಅರ್ಥಗಳನ್ನ ನೀಡಬಲ್ಲದು. ನೋಡಿ, ಈಗ ಇದು ಒಂದು ನಮ್ಮ ಒಂದು ಜೀವನದ ಅಂತರಂಗವನ್ನ ಸೃಷ್ಟಿಸುವ ಅತ್ಯಂತ ಗಂಭೀರವಾದ ಈ ಒಂದು ವಾಕ್ಯ. ಮಾತು ಹೇಳುವವರು ಅವರಲ್ಲಿ ಒಂದು ಸ್ಪಷ್ಟ ಒಂದು ಅರ್ಥ ನೀಡುತ್ತದೆ. ಅವ್ರು ಏನೇ ಹೇಳ್ಬೇಕಾದ್ರೆ ಅವರೊಂದು ಸ್ಪಷ್ಟ ನೇರವಾಗಿ ಮಾತಾಡೋದಾಗಿರ್ಬೋದು, ಒಂದು ಬುದ್ಧಿಗ್ರಹ ಚೆನ್ನಾಗಿರ್ತದೆ ಅವ್ರು. ಅದೇ ಮೌನವಾಗಿರೋದ್ರಲ್ಲಿ ಒಂದು ಅದು ನಮ್ಗೆ ಸ್ಪಷ್ಟತೆ ಕಾಣೋದಿಲ್ಲ. ಅದೇನಪ್ಪ ಅಂತಂದ್ರೆ ಅನೇಕ ಅರ್ಥಗಳು ನಾವು ಅದರಲ್ಲಿ ನೋಡ್ಬೋದು. ಅದರಲ್ಲಿ ಏನಪ್ಪಾ ಅಂತಂದ್ರೆ ಒಪ್ಪಿಗೆ ಇರ್ಬೋದು, ಹಾಗೆ ವಿರೋಧ ಇರ್ಬೋದು, ಕೋಪ ಇರ್ಬೋದು, ಜೊತೆಗೆ ನೋವು ಇರ್ಬೋದು, ಪ್ರೀತಿ ಇರ್ಬೋದು, ಆಮೇಲೆ ಗೌರವ ಇರ್ಬೋದು, ನಿರಾಶೆ ಇರ್ಬೋದು, ಆಮೇಲೆ ಅಸಹಾಯ, ಆಮೇಲೆ ತಾಳ್ಮೆ ಇರ್ಬೋದು, ಆಳವಾದ ಚಿಂತನೆ ಕೂಡ ಆ ಒಂದು ಮೌನದಲ್ಲಿ ನಾವು ಕಾಣ್ಬೋದು. ಹಾಗೆ ಮೌನವು ಕೇವಲ ಕೆಲವೊಮ್ಮೆ ಬಲ ನಮಗೆ ವ್ಯಕ್ತಪಡಿಸ್ತದೆ, ಕೆಲವೊಮ್ಮೆ ಪ್ರತಿಕ್ರಿಯೆ ಕೂಡ ನೀಡ್ತದೆ ಅದು. ಹಾಗಾಗಿ ಮತ್ತೊಮ್ಮೆ ಅದು ಒಂದು ಆಳವಾದ ಅರ್ಥದ ಭಾಷೆ ಅಂತ ನಾವು ಹೇಳ್ಬೋದು. ಅದಕ್ಕೆ ನಮ್ಮ ಇವರು ರವಿ ಬೆಳಗೆರೆ ಒಂದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಮೌನ ಕೆಟ್ಟದ್ದೇ ಅಲ್ಲ, ಅದು ಸಮಯಕ್ಕೆ ತಕ್ಕ ಉತ್ತರ ಅಂತ ನಮ್ಮ ರವಿ ಬೆಳಗೆ ಅವರು ಹೇಳಿದ್ದಾರೆ. ಹಾಗಾಗಿ ಮಾತಿಗಿಂತ ಮೌನ ಕೂಡ ಒಂದು ಅರ್ಥ ನೀಡ್ತದಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಮಂಜುಳಾ ಮೇಡಮ್ ಹೇಗೆ ಹೇಳ್ತಾರೆ ನೋಡೋಣ. ಎಸ್ ಮಂಜುಳಾ ಮೇಡಮ್. ಹಾ ಸರ್, ಮೌನ ಅನ್ನೋದು ವ್ಯಕ್ತಿಯ ತೂಕವನ್ನು ಹೆಚ್ಚಿಸುತ್ತೆ ಸರ್. ನಾವು ಅನಗತ್ಯವಾಗಿ ಕಂಡವ್ರ ಜೊತೆಗೆ ಮಾತಾಡ್ತಾ ಹೋದಾಗ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಅಳತೆ ಮಾಡ್ಬಿಡ್ತಾರೆ. ಒಂದು ಅವರ ಲೆವೆಲ್ ಅನ್ನ ನಾವು ಗುರುತಿಸ್ಲಿಕ್ಕಾಗುತ್ತೆ. ಆದ್ರೆ ತೂಕವಾದ ವ್ಯಕ್ತಿ ಯಾವಾಗ್ಲೂ ಮೌನವಾಗಿರ್ತಾನೆ. ಅವನು ಹೆಚ್ಚು ಮಾತಾಡೋದಿಲ್ಲ. ಸಂದರ್ಭ ಬಂದಾಗ ಏನನ್ನ ಹೇಳ್ಬೇಕು, ಎಷ್ಟನ್ನ ಹೇಳ್ಬೇಕು, ಹೇಗೆ ಹೇಳ್ಬೇಕು ಅಷ್ಟು ಹೇಳ್ಬಿಟ್ಟು ಸುಮ್ಮನಾಗ್ತಾನೆ. ಅಂತ ವ್ಯಕ್ತಿಗೆ ತನ್ನ ಸುತ್ತಲೂ ಇರೋರು ತುಂಬಾ ಗೌರವ ಕೊಡ್ತಾರೆ, ಮತ್ತು ಆ ವ್ಯಕ್ತಿಯ ಒಂದೊಂದು ಮಾತಿಗೂ ತುಂಬಾ ತೂಕ ಇರುತ್ತೆ ಸರ್. ಹಂಗಾಗಿ ನಾವು ಸಂದರ್ಭಕ್ಕೆ ತಕ್ಕನಂಗೆ ಮಾತಾಡ್ಬೇಕು. ಮೌನ ಎಲ್ಲಿ ಹೆಚ್ಚು ಉಪಯೋಗ ಇದೆಯೋ ಅಲ್ಲಿ ಹೆಚ್ಚಾಗಿ ಉಪಯೋಗಿಸ್ಬೇಕು.
ಸುಮ್ನೆ ಅನಗತ್ಯವಾಗಿ ಕಂಡಲ್ಲಿ ಮಾತಾಡೋದನ್ನ ನಿಲ್ಲಿಸ್ಬೇಕು ಸರ್. ಮೌನವಾಗಿದ್ರೆ ವ್ಯಕ್ತಿಯ ವ್ಯಕ್ತಿತ್ವವನ್ನ ಅದು ಮೆರುಗುಗೊಳಿಸುತ್ತೆ ಅಂತ ನಾನು ಹೇಳ್ತೀನಿ ಸರ್. ಎಸ್, ಹರಿಪ್ರಸಾದ್. ಮೌನ ಅಂತಕ್ಕಂಥದ್ದು ಬಹಳ ಅರ್ಥ ಕೊಡುತ್ತೆ. ಹಿಂದಿನ ಹಿರಿಯರು ಹೇಳ್ತಾರೆ, ಮಾತು ಬೆಳ್ಳಿ, ಮೌನ ಬಂಗಾರ ಅಂತ. ಮೌನ ಸಮ್ಮತಿಯಂ ಲಕ್ಷಣಂ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ನಾವು ನೋಡ್ಬೇಕಾದ್ದೇನಂದ್ರೆ, ಜ್ಞಾನಿಗಳ ಮೌನ ಬೇರೆ, ಅಜ್ಞಾನಿಗಳ ಮೌನ ಬೇರೆ. ಇಲ್ಲಿ ಮಾತು ಅಂತಕ್ಕಂಥದ್ದು ಏನಿದೆ, ಅನೇಕ ಒಂದೇ ಮಾತು ಹಿಂಗೆ ಹೇಳಿದ್ರೆ ಹೀಗೆ ಹೋಗ್ತಾ ಇದ್ದೆ. ಆದ್ರೆ ಒಂದು ಅಜ್ಞಾನಿ ಮೌನ ಏನಿದೆ, ಅನರ್ಥ. ಹೋಗ್ತಾನೋ ಇಲ್ವೋ, ಮೌನ ಅಂತಕ್ಕಂಥದ್ದು ನಮ್ಮಲ್ಲಿ ನಾನಾರ್ಥವನ್ನು ಹುಟ್ಟಿಸುತ್ತೆ ಅಂತಕ್ಕಂಥ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಎಸ್, ಶರಣ ಬಸಪ್ಪ ಅವರೇ. ಹೌದಾ ಸರ್? ಸರ್, ಮೌನ ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು, ಏನಿಲ್ಲ, ಸಂದರ್ಭಾನುಸಾರವಾಗಿನೇ ಮಾತಾಡಬೇಕು ಸರ್. ಕೆಲವೊಂದ್ ಸಾರಿ ಕೆಲವು ಅನಗತ್ಯ ವಿಷಯಗಳ ತೋಡು ಒಂದೊಂದಾಗಿ ಕೆಲವೊಂದು ಅರ್ಥದಲ್ಲಿ ಮಾತಾಡ್ತಾರೆ ಸರ್. ಕೆಲವೊಬ್ರು ನೋಡ್ತಾ ಇರ್ತೀನಿ, ಜೊತೆಲಿ ಕೆಲಸ ಮಾಡಿ ನೋಡ್ತಾ ಇರ್ತೀನಿ, ಸಮಾಜದಲ್ಲಿ ಕೂಡ ನೋಡ್ತಾ ಇರ್ತೀವಿ ಸರ್. ಮೌನ ನಮ್ಗ ಎಲ್ಲರ ಮಾತು ಏನು ಸರ್, ಮೌನ ಸುಮ್ನೆ ಏನು ಮಾತಾಡ್ಕೋಬಾರ್ದು ಸರ್. ಮೌನವಾಗಿರುವುದು ತುಂಬಾ ಅರ್ಥಗರ್ಭಿತವಾಗಿ ಇದಾಗುತ್ತೆ. ಓಕೆ, ಅನಗತ್ಯ ಮಾತುಗಳನ್ನು ಆಡಬಾರ್ದು ಸರ್. ಎಲ್ಲಿ ಇರುತ್ತದೆಯೋ, ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ನಾವು ಮಾತಾಡಿದ್ರೆ ಆ ಮಾತಿಗೆ ನಮ್ಮ ಬೆಲೆ ಇರುತ್ತೆ ಸರ್. ಎಸ್, ಪ್ರೇಮ್ಲತಾ ಅವ್ರ ಏನ್ ಹೇಳ್ತೀರಿ? ಓಕೆ ಸರ್, ಥ್ಯಾಂಕ್ ಯು. ಸರ್, ನಮಸ್ತೆ. ಮಾತು ಒಂದು ಅರ್ಥ ನೀಡಿದರೆ ಮೌನ ನಾನಾ ಅರ್ಥಗಳನ್ನು ನೀಡುತ್ತದೆ. ಹೌದು ಸರ್, ನಾವು ಎಲ್ಲಿ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡಿದ್ರೆ ಮಾತ್ರ ನಮಗೆ ಅಲ್ಲೊಂದು ಬೆಲೆ ಗೌರವ ಸಿಗುತ್ತೆ ಸರ್. ಮಾತಾಡೋ ಜಾಗದಲ್ಲಿ ಮಾತಾಡ್ಬೇಕು, ಮಾತಾಡದೇ ಇರೋ ಜಾಗದಲ್ಲಿ ಮೌನವಾಗಿರ್ಬೇಕು. ಮಾತು ಬೆಳ್ಳಿ, ಮೌನ ಬಂಗಾರ. ನಾವು ಅದನ್ನ ಸರ್ ನಾನು ನಿಮ್ಮಿಂದಾನೇ ಕಲ್ತಿರೋದು ಸರ್. ನಾನು ಅದ್ರ ಮುಂಚೆ ಯೋಚನೆ ಮಾಡಿರ್ಲಿಲ್ಲ. ನನ್ ಗೊತ್ತಾಸಿ ಮಾತಾಡ್ತಾ ಇರ್ಬೇಕು. ಅದು ನನ್ನ ಒಂದು ಭಾವನೆ ಸರ್. ನಾನು ಎಲ್ಲಾರ ಜೊತೆನೂ ಚೆನ್ನಾಗಿರ್ಬೇಕು, ಮಾತಾಡ್ಬೇಕು ಅನ್ನೋದು. ಆದ್ರೆ ನನಗೆ ಎಲ್ಲಿ ಎಷ್ಟು ಮಾತಾಡ್ಬೇಕು, ಹೇಗಿರ್ಬೇಕು, ಯಾವ ತರ ನಮ್ ನಡೆ ನುಡಿನ ತೋರ್ಸ್ಕೋಬೇಕು ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಸರ್. ಇತ್ತೀಚೆಗೆ ನಿಮ್ಮ ಕೋರ್ಸಿಗೆ ಸೇರ್ಕೊಂಡ್ಮೇಲೆ ಸರ್, ಮತ್ತೆ ನಾನೊಂದು ಇದ್ರಲ್ಲಿ ಇದೀನಲ್ಲ, ಹಂಗಾಗಿ ನಾನು ಅಲ್ಲಿ ಅವ್ರಗಳ ಜೊತೆ ಹೆಂಗಿರ್ಬೇಕು ಅನ್ನೋದು ನನ್ಗೆ ಇತ್ತೀಚಿನ ದಿನಗಳ ಗೊತ್ತಾಗಿದೆ ಸರ್. ತುಂಬಾ ಧನ್ಯವಾದಗಳು. ವೆರಿ ಗುಡ್, ವೆರಿ ಗುಡ್. ಸ್ನೇಹಿತರೆ, ಗಮನಿಸಿದ್ರಲ್ಲ, ನಿಮ್ಮಲ್ಲಿ ಕೂಡ ಈ ರೀತಿಯ ಬದಲಾವಣೆಗಳು ಆಗಬೇಕು. 9341259267ಗೆ ಕರೆ ಮಾಡಿದ್ರೆ ನಿಮ್ಗೆಲ್ಲ ಮಾಹಿತಿ ಲಭ್ಯ ಇರುತ್ತೆ.